ನಮಸ್ಕಾರ. ನಾನು ರಾಮಚಂದ್ರ, ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಸಂಘದ ಕಾರ್ಯದರ್ಶಿ ಇದ್ದೇನೆ. ನಾನು ಇವತ್ತು ಸಿಂಗಂದೂರಿಗೆ ಭೇಟಿ ಕೊಟ್ಟಿದ್ದೇನೆ. ಏನು ವಿಷಯ ಇಷ್ಟೇ. ನಮ್ಮ ಸಿಂಗಂದೂರು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ರಾಮಪ್ಪನವರ 71ನೇ ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಶುಭ ಹಾರೈಸಲು ಇಲ್ಲಿಗೆ ಬಂದಿದ್ದೀವಿ. ಅಷ್ಟೇ ಅಲ್ಲ, ಶ್ರೀ ಕ್ಷೇತ್ರದ ಬಗ್ಗೆ ಇಲ್ಲೊಂದು ಸಣ್ಣ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀನಿ. ನೋಡಿ, ಈಗ ನಾನು ನಿಂತಿರ್ತಕ್ಕಂಥ ಜಾಗ ಇದೆಯಲ್ಲ, ಶರಾವತಿ ಹಿನ್ನೀರಿನ ಪ್ರದೇಶ. ಇಲ್ಲಿ ಸಿಂಗಂದೂರು ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸುಮಾರು 500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಬ್ರಿಡ್ಜನ್ನು ತಯಾರು ಮಾಡ್ತಿದ್ದೆ. ಬಹುಶಃ ಇದೊಂದು ಅದ್ಭುತವಾದಂಥ ಕ್ಷೇತ್ರ. ಇದೊಂದು ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ, ಇದೊಂದು ಪ್ರೇಕ್ಷಣೀಯವಾದಂಥ ಸ್ಥಳವೂ ಕೂಡ ಹೌದು. ಈ ಪರಿಸರ, ಈ ನದಿಯ ಹಿನ್ನೀರು, ಅದರ ಮಧ್ಯೆ ಇರತಕ್ಕಂಥ ದ್ವೀಪಗಳು, ಇವೆಲ್ಲವನ್ನು ನೋಡಿದ್ರೆ ಪ್ರವಾಸೋದ್ಯಮಕ್ಕೆ ಅತ್ಯುತ್ತಮವಾದಂಥ ಒಂದು ಜಾಗ. ಬಹುಶಃ ಸರ್ಕಾರ ಮನಸ್ಸು ಮಾಡಿದ್ರೆ ಇದಕ್ಕೆ ಈ ಒಂದು ಸ್ಥಳದಿಂದ ಸಾವಿರಾರು ಕೋಟಿಯ ಒಂದು ಆದಾಯ ಕೂಡ ಸರ್ಕಾರಕ್ಕೆ ಬರ್ತಕ್ಕಂಥ ಒಂದು ಅವಕಾಶವಿದೆ. ಸರ್ಕಾರ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದೆ, ಆದರೂ ಕೂಡ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಕೂಡ ಇಲ್ಲಿದೆ. ಈ ಪರಿಸರವನ್ನು ಪರದೇಶದಲ್ಲಿ ಅಥವಾ ಯುರೋಪ್ ದೇಶದಲ್ಲಿ ಇಂಥ ಒಂದು ಪರಿಸರ ಅವ್ರಿಗಿದ್ದಿದ್ರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಡಿಸಿದ್ರು. ಆದರೂ ಕೂಡ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಸರ್ಕಾರದವರು ಈ ನಿಟ್ಟಿನಲ್ಲಿ ಎಚ್ಚೆತ್ತು ಇದೊಂದು ಪ್ರೇಕ್ಷಣೀಯ ಸ್ಥಳ, ಒಂದು ಪ್ರವಾಸೋದ್ಯಮ ಇಲಾಖೆಯವರು ಈ ನಿಟ್ಟಿನಲ್ಲಿ ಹೆಚ್ಚಿನ ಗಮನವಹಿಸಿ ಇದೊಂದು ಪ್ರವಾಸಕ್ಕೆ ಯೋಗ್ಯವಾದಂಥ ಸ್ಥಳ ಅಂತ ಹೇಳಿಬಿಟ್ಟು ಪರಿಚಯ ಮಾಡಿಸ್ಕೊಟ್ರೆ ತುಂಬ ಅನುಕೂಲ ಆಗ್ತದೆ. ಅಷ್ಟೇ ಅಲ್ಲ, ಇದೊಂದು ಧಾರ್ಮಿಕ ಕ್ಷೇತ್ರವಾಗಿರೋದ್ರಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರಿಗೆ ದೈನಂದಿನವಾಗಿ ಬಂದು ಶ್ರೀದೇವಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಕ್ಕಂಥದ್ದು ಕೂಡ ಒಂದು ಕಣ್ಣಿಗೆ ಕಾಣ್ತಾ ಇದೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಬೇಕು. ಇಲ್ಲಿ ಈ ಸಿಂಗಂದೂರು ಬ್ರಿಡ್ಜ್ ಆನಂತರ ಮುಂದೆ ಬಂಗಾಳಕ್ಕೂ ಕೂಡ ನಾರ್ತ್ ಕನ್ನಡ, ಸೌತ್ ಕನ್ನಡಕ್ಕೆ ಕೂಡ ಸಂಪರ್ಕ ಕಲ್ಪಿಸಿದರೆ ಆ ಭಾಗದಿಂದ ಕೂಡ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗಳು ಇಲ್ಲಿಗೆ ಬಂದು ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಆಸೆ. ನಮಸ್ಕಾರ.